ಏನು ಅಂದರೆ ನಾನು ನಮ್ಮ ಮಗನ ವಿಚಾರವಾಗಿ ಬೆದರಿದ್ದಲ್ಲ, ನನಗೆ ಬಿದ್ದ ಕನಸಿನ ವಿಚಾರವಾಗಿ ಬೆಚ್ಚಿದ್ದು. ಏನು ಕನಸ? ಹೌದು. ಮೊದಲು ಮಗಳೇ ಸರಸ್ವತಿ ಅಂತ ಮೃದುವಾದ ಧ್ವನಿ ಕೇಳಿಸ್ತು. ನಾನು ಭಕ್ತಿಯಿಂದ ಕಣ್ತೆರೆದು ನೋಡಿದೆ. ಆಗ ಪೂಜ್ಯ ವಿಜಯೇಂದ್ರ ಗುರುಗಳು ಕಾಣಿಸ್ಕೊಂಡ್ರು. ನಾನು ಆನಂದದಿಂದ ಭಕ್ತಿಯಿಂದ ಕೈ ಮುಗ್ದೆ. ಗುರುಗಳೇ, ಈ ಬಡಪಾಯಿಗಳ ಮೇಲೆ ಇಷ್ಟೊಂದು ಉದಾಸೀನ ಯಾಕೆ ತೋರಿಸ್ತೀರಿ? ನಿಮ್ಮ ದರ್ಶನ ಆಗಿ ಎಷ್ಟು ವರ್ಷಗಳಾದವು ಅಂತ ಕೇಳಿದೆ. ಆಗ ಗುರುಗಳು, ನಾನು ನಿನ್ನಲ್ಲೇ ಇದ್ದೀನಿ ಕಂದ ಅಂತ ಹೇಳಿದ್ರು. ಯಾಕೆ ನಮಗೆ ಈ ಕಷ್ಟಗಳು ಅಂತ ಕೇಳಿದೆ. ಆಗ ಅವರು, ನಿಮ್ಮ ಅಗ್ನಿ ಪರೀಕ್ಷೆ ಕಾಲ ಮುಗೀತು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ನಾಳೆಯೇ ಮಠಕ್ಕೆ ಕರೆ ಬರುತ್ತೆ, ನೀವು ಹೊರಡೋಕೆ ಸಿದ್ಧರಾಗಿ, ನಿಮಗೆ ಮಂಗಳವಾಗಲಿ ಅಂತ ಹರಿಸಿದ್ರು. ತಕ್ಷಣ ಎಚ್ಚರವಾಗೋಯ್ತು. ಏನು ಅಂದರೆ, ಗುರುಪಾದರ ಅಪ್ಪಣೆಯಂತೆ ಸುಧೀಂದ್ರ ತೀರ್ಥರ ಹತ್ರ ಹೋದರೆ ಎಲ್ಲವೂ ಶುಭವಾಗುತ್ತೆ ಅಂತ ನನ್ನ ನಂಬಿಕೆ. ಕುಂಭಕೋಣ ಮಠಕ್ಕೆ ಹೋಗೋಣವಾ ಅಂದರೆ? ನಾನು ನಿನಗೆ ಅವತ್ತೇ ಹೇಳಿದ್ದೆ, ಯಾವತ್ತು ನಿನ್ನ ಹೆಂಡತಿ ನಿನಗೆ ಕುಂಭಕೋಣ ಮಠಕ್ಕೆ ಹೊರಡೋಣ ಅಂತ ಹೇಳ್ತಾಳೋ ಅವತ್ತೇ ನಾನು ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತ. ನಾನಿನ್ನು ಹೊರಡ್ತೀನಿ. ಏನು ಅಂದರೆ, ಯಾರಿದಾರಲ್ಲಿ? ಯಾರು ಕೈ ಮುಗಿತಿದ್ದೀರಿ? ನಮಗೆ ಕಷ್ಟಗಳನ್ನು ಕರುಣಿಸಿ ಪಾಠ ಹೇಳ್ಕೊಟ್ಟಂತ ಕರುಣಾಮಯಿ. ಕರುಣಾಮಯಿನ? ಏನು ಹೇಳ್ತಾ ಇದ್ದೀರಾ? ಅರ್ಥವಾಗ್ತಾ ಇಲ್ವೇ? ಕೆಲವೊಂದು ವಿಚಾರಗಳು ಹಾಗೆ ಸರಸ್ವತಿ, ಅರ್ಥ ಆಗೋದಿಲ್ಲ. ಅಲ್ಲ, ನಾವು ಇಷ್ಟು ವರ್ಷಗಳು ಕಷ್ಟಪಟ್ವಿ, ಒಂದು ದಿವಸಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ನೋಡಲಿಲ್ಲ. ಈಗ ನಮ್ಮ ಕಷ್ಟಗಳೆಲ್ಲ ಕಳೆಯೋ ಸಮಯ ಬಂದಿದೆ, ಈಗ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ? ಸರಸ್ವತಿ, ಕಷ್ಟಗಳು ಬಂದಾಗ ಕಣ್ಣೀರು ಹಾಕಬಾರ್ದು. ಕಷ್ಟಗಳು ಕಳೆಯೋ ಸಮಯ ಬಂದಾಗ ಕಣ್ಣೀರಲ್ಲೇ ಕೃತಜ್ಞತೆಗಳನ್ನು ಸಲ್ಲಿಸಬೇಕು.